ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಡಿಯರ್ ಫ್ರೆಂಡ್ಸ್, ನಾನು ಲಾಂಗ್ ಟೈಮ್ ವೀಡಿಯೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನೋಡಿ ಇಲ್ಲಿ ನಾನು ಒಣ ಸೀಗಡಿ ಅಂತ ಬರುತ್ತಲ್ಲ, ಅದ್ರದ್ದು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ಫಸ್ಟು ನಾವು ತೊಗೊಳ್ತಕ್ಕಂತಹ ಏನಿದೆ ಅದು ಸೀಗಡಿನ ಕ್ಲೀನ್ ಮಾಡ್ಕೊಂಬಿಟ್ಟು ಚೆನ್ನಾಗೆ ಸ್ವಲ್ಪ ಕಲರ್ ಬರೋವರೆಗೂ ಅದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ, ಹುರಿಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು. ಸಾರಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಹುರ್ಕೋಬೇಕು. ನಾವು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹುರ್ಕೋಬೇಕು. ಅದಾದಮೇಲೆ ನಾವು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ, ಖಾರದ್ದು ಮೆಣಸಿನ್ಕಾಯಿ ಇದು. ನಾವು ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬೆಳೆಸ್ಬಿಟ್ಟು ನಾನು ಚಟ್ನಿ ಪುಡಿನ ಮಾಡಿರೋದು. ನಮಗೆ ಎಷ್ಟು ಸೀಗಡಿ ಇರುತ್ತಾ ನೋಡಿಬಿಟ್ಟು, ಅದು ಒಣ ಮೀನು ಇರುತ್ತೆ ಅದನ್ನು ನೋಡಿಬಿಟ್ಟು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಬೇಕಾಗುತ್ತೆ. ಇದು ಪಾಪುನು ತಿಂತಾಳೆ ಅನ್ನೋ ಪರ್ಪಸ್ಸಿಗೋಸ್ಕರ ನಾವು ಸ್ವಲ್ಪನೇ ಖಾರ ಹಾಕಿದ್ವಿ. ಇದು ಕಲರಿಗೋಸ್ಕರ ನಾವು ಬೇಡಿಗೆ ಮೆಣಸಿನ್ಕಾಯಿನ ಹಾಕಿರೋದು. ಎರಡನ್ನೂ ಅದು ಫಸ್ಟು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ನೆಕ್ಸ್ಟು ಬೆಳ್ಳುಳ್ಳಿನೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನೋಡಿ, ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ್ದು ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನಾವು. ಬೆಳ್ಳುಳ್ಳಿನೂ ಕೂಡ ನಾನು ಸ್ವಲ್ಪ ಬಿಸಿ ಮಾಡಿದ್ದೀನಿ, ಏಕೆಂದರೆ ತುಂಬ ದಿನ ಇಡೋದಲ್ವ, ಹಾಗಾಗಿ ಅದಕ್ಕೋಸ್ಕರ ಬಿಸಿ ಮಾಡಿರೋದು. ನೆಕ್ಸ್ಟ್ ಹುಣಸೆಹಣ್ಣು ಇಷ್ಟೇ ಫ್ರೆಂಡ್ಸ್, ಬೇರೆ ಇನ್ನೇನು ನಾವು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ಬಿಟ್ಟು ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ನಾನು ಬಳಸ್ಬಿಟ್ಟು ಚಟ್ನಿ ಪುಡಿನ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆಲ್ಲ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಮಾತ್ರ ಸೂಪರ್. ನೋಡಿ, ಹುರಿದಿಟ್ಟಿರ್ತಕ್ಕಂಥದ್ದನ್ನು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾವು ಮೆಣಸಿನ್ಕಾಯಿ ಎಲ್ಲ ಒಂದೇ ಸಲ ಆಗಲ್ಲ, ಸ್ವಲ್ಪ 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 ಫಸ್ಟು ಮಾಡ್ಕೋಬೇಕು, ಆಮೇಲೆ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ತರಿನಾದರೂ ನಾವು ರುಬ್ಕೋಬೋದು, ಇಲ್ಲ ಫುಲ್ ನೈಸ್ ಆದರೂ ರುಬ್ಕೋಬೋದು, ನಮ್ಮ ಚಾಯ್ಸು. ನಾನು ಸ್ವಲ್ಪ ತರಿನೇ ರುಬ್ಬಿದ್ದೆ. ಫುಲ್ಲು ಮಾಡಿಬಿಟ್ರೆ ಅದು ಅನ್ನಕ್ಕೆ ಕಲಿಸಿದಾಗ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತರಿನೇ ಇತ್ತು ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೆ. ಒಟ್ಟು ತುಂಬ ಚೆನ್ನಾಗಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಚಟ್ನಿ ಪುಡಿ ತಯಾರಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಳಿಗಾಲಕ್ಕೆಲ್ಲ ತುಂಬ ಮಾಡಿಸಿದ್ದು ಅಂತ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಅನ್ನಕ್ಕೆಲ್ಲ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಾಗೆಲ್ಲ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಫ್ರೆಂಡ್ಸ್, ಇದನ್ನು ನೀವು ಇದು ಒಣದ್ದು ಮೀನು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಊರಲ್ಲಿ ಫಿಶ್ ಮಾರ್ಕೆಟ್ ಏನಾದರೂ ಇದ್ದರೆ ಅಲ್ಲೆಲ್ಲ ಸಿಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ಮಾಡಿಸಿದ್ದು ಅಂತ ಹೇಳ್ಬೋದು. ಅದರಲ್ಲೂ ಬಾಣಂತಿಯವರಿಗೆ, ಪ್ರತಿಯೊಬ್ಬರಿಗೂ ಶೀತ ಇರೋರಿಗೆ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಲೈಕ್ ಆ್ಯಂಡ್ ಶೇರ್, ಕಮೆಂಟ್. ಥ್ಯಾಂಕ್ ಯು.